ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಮ್ಮ ಸಿರಾದ ಗಣಪತಿ ಶೋಭಾಯಾತ್ರೆ. ತುಂಬಾ ಗ್ರ್ಯಾಂಡಾಗಿ ಸಖತ್ತಾಗಾಯಿತು. ತುಂಬ ರಶ್ ಇತ್ತು ರೋಡು. ತುಂಬ ಟ್ರಾಫಿಕ್ ಇತ್ತು, ಹಾಗಾಗಿ ಈ ರೋಡಲ್ಲಿ ಬರೋಕ್ಕಾಗಲ್ಲ ಅಂತ ಬೇರೆ ರೋಡ್ ಬಂದ್ವಿ. ಎಷ್ಟು ಜನ ಸೇರಿದ್ರು ಅಂದರೆ ತುಂಬ ಜನ ಸೇರಿದ್ರು. ಎಲ್ಲಿ ನೋಡಿದ್ರು ಜನ, ಮೇಲ್ಗಡೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಮತ್ತು ಹುಡುಗರಿಗಿಂತ ನಾವೇನು ಕಮ್ಮಿ ಅಲ್ಲ ಅಂತ ಎಷ್ಟು ಜನ ಸೇರಿದ್ರು ಗೊತ್ತಾ. ಸಖತ್ತಾಗಿ ಕುಣಿತಾ ನಿಜವಾಗ್ಲೂ ಕಣ್ ತುಂಬ್ಕೊಂಡ್ಬಂತು. ಹೇಗೆ ಅಂತ ಗೊತ್ತಿಲ್ಲ. ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಬನ್ನಿನಗರಕ್ಕೆ. ಇಲ್ಲಿ ಅಮ್ಮವ್ರ ಮನೆ ಇದೆ, ಹಾಗಾಗಿ ಅಲ್ಲೋಗೋಣ, ಚೆನ್ನಾಗಿ ನೋಡ್ಬೋದು ಅಂತ ಅಲ್ಲಿಗೆ ಹೊರಟ್ವಿ. ಟ್ರಾಫಿಕ್ ಅಂತೂ ಸಖತ್ತು ಇತ್ತು, ಹಾಗಾಗಿ ಬೇರೆ ರೂಟಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಸರ್ಕಲಲ್ಲಿ ಸಖತ್ತಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಯಾತ್ರೆ ಬರ್ತಾ ಇದೆ ಅಂತ ಗೊತ್ತಿದ್ರು, ಗಾಡಿಗಳಂತೂ ತುಂಬ ಓಡಾಡ್ತಾ ಇದ್ವು. ಮತ್ತು ನಮ್ಮ ಅಪ್ಪಾಜಿ ನೋಡಿ ಫುಲ್ ರೆಡಿಯಾಗಿ ಹೊರಟಿದ್ದಾರೆ. ಮತ್ತು ಪೊಲೀಸ್ನವರು ಅಲ್ಲಲ್ಲಿ ಆಟೋದಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸ್ಟಾರ್ಟಿಂಗ್ ಎಷ್ಟು ಖಾಲಿ ಇದೆ ರೋಡು. ಬರ್ತಾ ಜನ ಫುಲ್ ರೋಡ್ ತುಂಬಿಕೊಂಡ್ಬಿಟ್ರು, ಅಷ್ಟೊಂದು ಜನ. ಸ್ಪೀಕರ್ ಸೌಂಡ್ ಮಾತ್ರ ಜೋರಾಗೇ ಇತ್ತು, ಫುಲ್ಲು ಜೋಶಾಗಿ ಕುಣಿತಾ ಇದ್ರು. ಬಟ್ ನನಗೇನು ಮಾಡೋದು, ಕಾಪಿರೈಟ್ಸ್ ಪ್ರಾಬ್ಲಮಿಂದ ನಾನು ಸೌಂಡ್ ಹಾಕೋದಕ್ಕಾಗಲ್ಲ. ದಯವಿಟ್ಟು ಎಲ್ಲ ಕ್ಷಮಿಸಿ.
ಸಾರಿ, ಇಲ್ಲಿ ಬರ್ತಿದ್ದಾರೆ ಸೌಂಡ್ ಅಲ್ಲ, ಡಿ ಜೆ ಸೌಂಡೇ ಬರ್ತಿತ್ತು. ಬಟ್ ಏನು ಮಾಡೋದು, ಕಾಮಿಡಿ ಸೌಂಡು, ನಾನು ಸೌಂಡ್ ಹಾಕೋದಕ್ಕಾಗಲಿಲ್ಲ. ಚಾರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಆ ಸೌಂಡ್ಗಳು ನಿಂತ್ಕೊಳಕ್ಕೆ ಆಗ್ತಿಲ್ಲ, ಹಾಕಿ ಕುಣಿತಾ ಇದ್ದಾಳೆ. ಆನಂತರ ಮತ್ತೆ ಪ್ರತಾಪ್ ಸಿಂಹ ಸರ್ ಬಂದರು ಅಂತ ಮತ್ತೆ ಪ್ರೊಸೆಷನ್ ಬಂತು. ಸ್ವಲ್ಪ ಸಾಕಷ್ಟು ಇವತ್ತು ನಮ್ಮ ಜೊತೆಗೆ ಅದರಂದ್ರೆ ಅವರ ಪ್ರೀತಿ ಪ್ರೇಮನು ಇರೋಂಗಲ್ಲ, ಅವರ ಪ್ರೀತಿ ನಾವು ಇಷ್ಟೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿ ಲಾಸ್ಟಿಗೆ ನೀರಲ್ಲಿ ಈ ರೀತಿ ಬಿಡ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತಲ್ವಾ. ನಮ್ಮ ಸಿರಾ ಹಿಂದೂ ಮಹಾಗಣಪತಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.